ಇರೋದಿಲ್ಲ. ಒಬ್ಬಾಕಿ ಅಕ್ಕನ ಮಗಳನ್ನ ಅಕ್ಕ ತಮ್ಮ ಕಪ್ಪ ಅದಕ್ಕೆ ತನ್ನ ಮಗಳನ್ನ ಕೊಟ್ಟಿದ್ಲತ್ತ. ಒಳ್ಳೆ ಅದನ್ನೋದು ಆಗತ್ತೆ ಆಕೆ ಅನ್ನೋದು ಒತ್ತಾಯಪೂರ್ವಕ ಮದುವೆ ಮಾಡಿಲ್ಲತ್ತ. ಒತ್ತಾಯಪೂರ್ವಕ ಮದುವೆ ಮಾಡಿ ಆರತಿ ಮಾಡುವ ಮುಂದೆ ಆಕೆ ತಾಪಾಗಿತ್ತತ್ತು. ಆರತಿ ಮಾಡಿ ಗಂಡ ಹೇಳಂದಿರತ್ತೆ, ಉಗಾದಿ ಕತ್ರಿ ಗೋಧಿ ಬಿತ್ತರಿ ನನ್ನ ಗಂಡ ಕೇಳಿ ಹೆಣ ಎತ್ತಲಿ ಅಂದತ್ತ. ಯಾಕಾಗಿ ತಾಪಾಗಿತ್ತು? ಯಾಕೆ ಒತ್ತಾಯಿಂದ ಮಾಡಿದ್ರು? ಪ್ರೇಮದಿಂದ ಮಾಡೋದು ಬೇರೆ, ಒತ್ತಾಯಿಂದ ಮಾಡೋದು ಬೇರೆ. ಅದು ಪ್ರೇಮ ಅನ್ನೋದು ಒಳಗಿಂದ ಉಕ್ಕುತ್ತಿರ್ತೈತೆ. ಅದಕ್ಕೆ ಭಕ್ತಿ ಇತ್ತು ಅಂದ್ರೆ ಗುರುಗಳ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ನಮಗಿತ್ತು ಅಂದ್ರೆ ಅದು ನಮ್ಮನ್ನು ಕಾಯ್ತದೆ. ಒಬ್ಬ ಗುರು ಅಂತ ಭಾಳ ತಾಕತ್ತಿರ್ತದೆ, ಭಾಳ ಅಂದರೆ ಭಾಳ ತಾಕತ್ತಿರ್ತೈತಿ. ಆ ಶಕ್ತಿ ಏನು ಮಾಡ್ತದೆ, ನಮ್ಮನ್ನು ಕಾಪಾಡ್ತೈತಿ. ಹಾಗೆ ನಾವೇನು ಮಾಡೋದು ಅಂದ್ರೆ ಚಲೋ ಆಗಲಿ, ನಿಮಗೂ ಚಲೋ ಆಗಲಿ, ನನಗೂ ಚಲೋ ಆಗಲಿ. ಏನು ಹೇಳ್ತಾರೆ, ಮಾನಗಾರಕ್ಕಿ ಕುಂಬಾರಕ್ಕಿ ಹೊಂಟಿದ್ರಂತ. ಅಕ್ಕಿ ಕಾಯಿಪಲ್ಲೆ ಮಾರಕ್ಕಿ ಮಾನಗಾರಕ್ಕಿ, ಈಗ ಕುಂಬಾರಕ್ಕಿ ಗಡಿಗೆ ಮಾರಕ್ಕಿ ಗಡಿಗೆ ಮಾರ್ಕೊಂಡ್ಬಿಡ್ತಿರತ್ತ. ಮುಂದೆ ಒಂದು ಕತ್ತಿ ಮಾಡಿದಾರಂತ. ಒಂದೇ ಕತ್ತಿ ಮ್ಯಾಗ ಗೊತ್ತಾಗ ಗಡಿಗೆ ಹೇರಾಕ್ಯತ್ತ, ಅವ್ರು ಕಾಯಿಪಲ್ಲೆ ಹೇರಾಕ್ಯತ್ತ. ಕುಂಬಾರಕ್ಕಿ ಗಡಿಗೆ ಹೇರಾಕ್ಯತ್ತ, ಮಾನಗಾರಕ್ಕಿ ಕಾಯಿಪಲ್ಲೆ ಹೇರಾಕ್ಯತ್ತ. ಇಬ್ಬರು ಮಾರ್ಕೊಂಡು ಬರ್ತಿದ್ರಂತ. ಒಂದಿನ ಗಡಿಗೆ ಕಡೆ ಮಾನಗಾರಕ್ಕಿ ಆದ್ಲತ್ತ, ಕಾಯಿಪಲ್ಲೆ ಕಡೆ ಕುಂಬಾರಕ್ಕಿ ಆದ್ಲತ್ತ. ಆಗ ಅಲ್ಲ ಬಿದ್ದಿ ಮಾತಿರ್ಕೊತ ಅಲ್ಲ ಬಿದ್ದಿ ಆದ್ರತ್ತ. ಅದರ ಬದ್ರಿ ಆಗಾನ ಒಂದೊಂದು ಗಜರಿಕಾಯಿ ಪುಡಕಾಯಿ ಬೀಳಾಕತ್ತೀವತ್ತು. ಹಾಕಿವು ಬೀಳ್ತವತ್ತು ಹೇಳ್ಬೇಕಿರಿ ಕುಂಬಾರಕ್ಕಿ ನಾವೇ ನನ್ನ ಅಕ್ಕಿ ಹೋದ ಬೀಳಲಿಲ್ಲ ಅಂದ್ರತ್ತು. ನಾನು ಇದ್ರೆ ಹೇಳ್ತೀನಿ ಅಕ್ಕಿ ಹೋದಂತೆ ಮಾತು ಹಚ್ಚಿದ್ಲತ್ತು, ಮಾತು ಬೇಕಾಯ್ತು ಮಾತಾಡಕತ್ತಿದ್ಲತ್ತು. ಒಂದೊಂದು ಬಿಳ್ಕೋತ ಆ ಕಡೆ ವದನೆಲ್ಲ ಈ ಕಡೆ ವದನೆ ಹೆಚ್ಚಾಗ್ತದೆ, ಆ ಕಡೆ ಎಲ್ಲ ಕಾರ್ಯ ಆಗ್ತತ್ತ. ಟಪ್ಪದ ಒಟ್ಟುಗಳಿಗೆ ಹೊಡೆದು ಏನಾಯ್ತು, ಅಗಿನ ಹಾಕಿ ಬೆಣ್ಣೆ ಮೆಂತ್ಯ ಪಲ್ಲೆ ಉಳಿದು ಮೆಂತ್ಯ ಪಲ್ಲೆ ಹೋಗಿ ಮಾಡ್ಕೊಂಡು ಬಂದು ಕಡಿಬಿಟ್ರು. ಈಕಿ ಒಟ್ಟು ಗಡಿಗೆ ಹೊಡ್ಕೊಂಡು ಮನೆಗೆ ಬಂದದ್ದು. ಅವ್ರಿಗೆ ಕಟ್ಟಾಗಲಿ ನಮಗೆ ಚಲೋ ಆಗಲಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ, ದೇಹವೇ ದೇವಾಲಯ, ಕಾಲೇ ಕಂಬ, ದೇಹವೇ ದೇಗುಲ, ಇದೇ ನಮ್ಮ ಕಳಕ. ಅದಕ್ಕೆ ಏನು ಮಾಡೋದು ಅಂದರೆ, ಇನ್ನು ಈ ಗುಡಿ ಮಂಟಪ ಇಂಜಿನಿಯರ್ ಕಟ್ತಾನೆ, ಇದನ್ನು ಪರಮಾತ್ಮ ಕಟ್ಟಿಕೊಟ್ಟಾನ. ಇದು ನಮ್ಮ ಗುಡಿ, ನಮ್ಮ ಕೈಯಾಗಿರೋದು. ಇದಕ್ಕೇನು ಹಾಕಬೇಕು ಅದನ್ನು ಹಾಕಬೇಕು, ಎಷ್ಟೊತ್ತಿಗೆ ಹಾಕಬೇಕು, ಹೆಂಗೆ ಹಾಕಬೇಕು. ಇದು ತಂಬಾಕು ಹಾಕೋದು, ಗುಟ್ಕ ಹಾಕೋದು, ಬಾಟ್ಲಿ ಹಾಕೋದು, ಕೋಳಿ ಹಾಕೋದು ಮಾಡಬಾರ್ದು. ಏನು ಹಾಕಿದ್ರೆ ಗುಡಿಗೆ ತೆರ್ತೈತಿ ಇದನ್ನು ಕಾಯ್ಕೋತ ಹೋಗ್ಬೇಕು ನಾವು. ಅದಕ್ಕೆ ಹೇಳ್ತಾರೆ, ಮದ್ಯಪಾನವ ಮಾಡಿ ಇದ್ದುದ್ದೆಲ್ಲವ ನೀಗಿ ಎದ್ದು ಬರುವವನ ಕದ್ದಾಡಿಗೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಕುಡಿಬಾರ್ದು, ಮನೆ ಅಂದರೆ ಕುಡಿಬಾರ್ದು. ಅಪ್ಪಗಳು ಹೇಳ್ತಿದ್ರು, ಸಿದ್ದೇಶ್ವರ ಅಪ್ಪಗಳು, ಯಾವ ದೇವರು ಬೇಡ, ದಿಂಡ್ರು ಬೇಡ, ಏನೂ ಬೇಡ, ಮನೆ ಒಳಗೆ ನಕ್ಕೋತ ಇರೋದು, ಚಲೋ ಆಹಾರ ತೊಗೊಳ್ಳೋದು, ಒಟ್ಟರು ಕೂಡಿ ಊಟ ಮಾಡೋದು, ನಕ್ಕೋತ ಊಟ ಮಾಡೋದು. ಇಟ್ಟಿದ್ರೆ ಮುಗಿತಲ್ಲ. ಅವ್ನು ದಿನ ಕುಡಿದವ್ರದು, ಒಬ್ಬ ದಿನ ಕುಡಿ ಬರ್ತಿದ್ದತ್ತ. ಮನ್ಯಾಗ ಜಗಳ ಮತ್ತೆ ಒಂದು ಕುಡ್ಕುಳು ಮನೆ ಹೆಂಗಿರ್ತಾವೆ. ಒಂದಿನ ಕುಡಿದು ಬಂದತ್ತ, ಮಕ್ಕೊಂಡತ್ತ, ಮುಂಜಾನೆ ಎದ್ದತ್ತ, ಜಳಕ ಮಾಡಿ ಜಗಡಿ ಮ್ಯಾಗ ಹೋಗಿ ವಿಭೂತಿ ಎತ್ಕೊಂಡು ಒಂದು ಹೆಂತಿ ಪಾದನ ಬಡ್ದತ್ತ. ಇನ್ಕೊಂಡು ನಾ ಕುಡಿದು ಬಿಟ್ಟು ನಂದತ್ತ. ಒಂದು ಅರ್ಧ ಗಂಟೆ ಕಟ್ಟಿ ಕೂತು ಎದ್ದು ಹೋದತ್ತ. ಅವ್ನು ಹೋದ ಅರ್ಧ ಗಂಟೆ ಹಳ್ಳಾಕತ್ತಿಲ್ಲತ್ತ, ಆಡ್ಕೊಂಡು ಯವ್ವ ನನ್ನ ಹಣಿ ಬರ, ಯವ್ವ ನನ್ನ ಹಣಿ ಬರ ಅಂತೇಳಿ ಮಗಳು ಹೆಜ್ಜೆ ಬಂದತ್ತ. ಯಾಕೆ ಅಳ್ತಿ? ನನ್ನ ಗಂಡ ಕುಡಿದು ಬಿಡ್ತಾನಂದ. ಮತ್ತು ಬಿಟ್ಟರೆ ಚಲೋ ಎಲ್ಲ ಕೊಡಿ. ನಿಮ್ಮ ರಾಮಾಯಣ ಮಹಾಭಾರತ ನಿಮ್ಮ ಮುಳ್ಯಾಗ ನಾ ಕದಿವಿನಂಗಾಗೈತಿ, ಮತ್ತು ಬಿಟ್ಟರೆ ಚಲೋ ಅಲ್ಲ ಅಂದತ್ತ. ಬಿಟ್ಟಿದ್ದ ಮೂರತ್ತ ಯವ್ವ ತಳ್ಳಾಕತ್ತಿದ್ದತ್ತ. ನೀವು ಅಳುದ್ರೆ ಹೇಳಿದ್ರೆ ಮಾಡ ಅಂದತ್ತಾಕಿ. ಏನು ಹೇಳಿ ಹೊತ್ತು ಮಾಡಿ ಕುಡಿದು ಬಂದ, ಮಕ್ಕೊಂಡ, ಮುಂಜಾನೆ ಎದ್ದ, ಜಳಕ ಮಾಡಿದ, ವಿಭೂತಿ ಹತ್ಕೊಂಡ ಬಂದು ಪಾದ ಬಡ್ದವ. ಇನ್ನೂ ನಾ ಕುಡಿದ್ಬಿಟ್ಟಿನತ್ತ. ಒಂದು ಅರ್ಧ ಗಂಟೆ ಕಟ್ಟಿವ ಕೂತು ಎದ್ದು ಹೋದ. ಅವ್ನು ಹೋದ ಅರ್ಧ ಗಂಟೆ ಮ್ಯಾಗ ನನ್ನ ಕಾಲ ಕಡೆ ನೋಡ್ಕೊಂಡು ನಾನು ಎರಡು ಕಾಲಿನ ಚೈನ ಹೋದಾನ ಯವ್ವ ತಳ್ಳಾಕತ್ತಿದ್ದ. ಒಮ್ಮೆ ಚಟ ಬಿತ್ತು ಮುಗಿತಾವ. ಅದಕ್ಕೆ ನಾವು ಏನು ಮಾಡೋದು? ಭಕ್ತಿ ಮಾಡೋದು. ಭಕ್ತಿ ಅಂದ್ರೆ ಒಬ್ಬ ಹೆಣ್ಮಕ್ಳು ಚಂದನ ಗಂಡಗೆ ಬೇಯಕ್ಯತ್ತ. ಮುಂಜಾನೆ ಬೇಗ ಚಲ ಮಾಡಿದ್ರೆ ಹೊತ್ತು ಮುಂತಕ ಬೇಯಕ್ಯತ್ತ. ಮುಂಜಾನೆ ಎದ್ದು ತಾಳಿ ತೊಗೊಂಡು ಕಣ್ಣಿಗೆ ಹಚ್ಕೊಂಡು ಹಣಿಗೆ ಹಚ್ಕೊಂಡು ದರ ಕೊಡ್ತಿದ್ದ. ಹುಡುಕಿ ಕೇಳ್ತತ್ತ, ಮಮ್ಮಿ ಚಂದನ ಅಪ್ಪ ಕಡೆ ಬೇಯ್ತಿ, ಮತ್ತು ಮುಂಜಾನೆ ತಾಳಿ ಯಾಕಡೆ ಮಕ್ಕಳು ಮಾಡ್ತೀವಿ ಅಂತ ಕೇಳ್ತತ್ತ. ನನ್ನ ಆಟೆ 6 ವರ್ಷದಲ್ಲಿ ಬಂಗಾರ ತಾಳ್ತೀವಿ, ಬಂಗಾರಕ್ಕೆ ಮಾಡ್ತಾನೆ ಅವಾಗ ಅನ್ನತ್ತೆ. ಪ್ರೇಮ ಎದ್ರ ಮ್ಯಾಗ? ಬಂಗಾರ ಮ್ಯಾಗ. ನಮ್ಮದು ಹೆಂಗೈತೆ ಕುಂಕುಚಿತ ಐತಿ.
ಮನೆಗೆ ಹೇಳ್ತಾರೆ ಒಂದು ಮಗು ಹುಟ್ಟಬೇಕಾಗಿತ್ತು ಅಂದ್ರೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮರು ಇದ್ದರು ಅಂದ್ರೆ ಆ ಮನೆ ಮಗು ಹುಟ್ಟಿತು ಅಂದ್ರೆ ಚೆನ್ನಾಗಿ ಬೆಳೀತೈತಿ. ಇಬ್ಬರೇ ಇದ್ದಾಗ ಹುಟ್ಟಿತಂದ್ರೆ ಹೆಂಗೆ ಕರಿವು ಹಂಗಿಲ್ಲ, ಯಾರೂ ಬೇಡ. ಏನೋ ಹೇಳ್ತಾರೆ, ಗಂಡಂತ ಕೂಡ ಮಕ್ಕೊಂಡಿರ್ತಾರೆ, ಗಂಡಂತ ಕೂಡ ಮಕ್ಕೊಂಡಿದ್ರತ್ತೆ, ರಾತ್ರಿ ಫೋನ್ ಬರ್ತತ್ತೆ, ಹಲೋ ಅಂದತ್ತು, ಹಲೋ ಅಂದತ್ತ ಅಂದು ಹೆಂಡತಿ ಹೇಳ್ದತ್ತು, ಅವ್ವ ಬಂದಾಳ ಅಂದತ್ತು. ಹೇಳಿದ್ರಿ ರಾತ್ರಿ ಯಾರು ಅಡುಗೆ ಮಾಡ್ಬೇಕು ಊರಾಗಿಲ್ಲ ಅಂತ ಹೇಳಂದತ್ತು. ಮತ್ತು ಹಲೋ ನಾವು ಊರಾಗಿಲ್ಲ ಬೇರೆ ಊರಾಗಿದ್ದೀವಿ ಅಂತ ಹೇಳಿದತ್ತು. ಅದು ಮುಂದೆ ಕೇಳ್ಕೊತ ಬಿಡ್ಕೊತ ಹೋತತ್ತು. ಈಗ ಹೆಂಡತಿ ಅರ್ಧ ಗಂಟೆ ಆಗೋಣ ನಮ್ಮವ್ವ ಬೇರೆ ಬಿಡಾಕಿದ್ಲ, ನಮ್ಮ ತಾಯಿ ಬೇರೆ ಬಿಡಾಕಿದ್ಲ ಅಂದತ್ತ. ಬಂದಕ್ಕೆ ನಿಮ್ಮ ತಾಯಿನ ಅಂದತ್ತ. ಮತ್ತು ಹೇಳಿಲ್ಲ ಯಾಕ್ರಿ ಅಂದತ್ತ. ಮತ್ತು ಏನು ಹೇಳ್ಬೇಕು, ಅವ್ವ ಬಂದಾಳ ತಟ ನಾನು ನಮ್ಮ ಮುಂದೆ ನಿಮಗೂ ಬಂದಿಲ್ಲ, ನಾನು ನೀವು ಹೋಗೋಣ ಹಚ್ವಾಟ್ನೆ ಅಂದತ್ತ. ಅಂದ್ರೆ ನಮ್ಮ ಅಂದ್ರೆ ಬರಬಾರ್ದು, ನಿಮ್ಮ ಬರ್ಬೇಕನ್ನೋದು ಕೇಳಿದತ್ತು. ನಮ್ಮಲ್ಲಿ ಹೆಂಗದ ಬೇದದ, ದೇವ್ರು ಇರ್ಬೇಕು, ಅತಿ ಆಗಬಾರ್ದು. ನಾವು ನಾವೇನೋ ತಾಯಿ ಹೇಳಿದ ಮಗಗೆ ಯವಾ ಊಟಕ್ಕೆ ಕೊಡಂದತ್ತು, ಪೂಜೆ ಮಾಡು ಊಟಕ್ಕೆ ಕೊಡ್ತಾನೆ ಅಂದತ್ತಾಕಿ. ಒಳ್ಳೆ ಯವ್ವ ನಿಮ್ಮ ದೇವ್ರು ಭಾಳದಾವತ್ತ ಜಗಡಿ ಮ್ಯಾಗ, ನನ್ನ ಕಡೆನೇ ಆಗೋದಿಲ್ಲ ಅಂದತ್ತು. ಹಾಗಾಗಿ ಊಟಕ್ಕೆಲ್ಲ ಕೊಡಂಗಿಲ್ಲ ಅಂದತ್ತು, ಬಿಡೋಗ ಅಂದತ್ತು. ಅವ್ರ ಅಕ್ಕನ ಇದ್ದೂರ ಕೊಟ್ಟಿತ್ತ ಅಲ್ಲೇ, ಅಕ್ಕನ ಮನೆಗೆ ಹೋದತ್ತು. ಅಕ್ಕ ಆಟ ಊಟಕ್ಕೆ ಕೊಡಂದತ್ತು, ಬಿಡು ಬಂತಮ್ಮ ಭಾಳ ಚಲೋ ಆಯ್ತು, ಪೂಜೆ ಮಾಡಿ ಊಟ ಮಾಡಂದತ್ತು. ಯವ್ವ ಅದನ್ನು ಬೇಡತ್ತು ಬಿಟ್ಟು ಬಂದ ಯವ್ವ ಅಂದತ್ತು. ಇಲ್ಲಪ್ಪ ಪೂಜೆ ಮಾಡಿದ್ರೆ ಊಟ ಅಂದತ್ತು. ಮತ್ತು ಹೊಟ್ಟೆ ಹಾಕಿದಿತ್ತು, ಹೊಳಿಗೆ ಹೋಗಿ ಬಂದು ದೇವರ ತೊಳೆ ತಂದು ಇಟ್ಟು ಪೂಜೆ ಮಾಡಿದತ್ತು. ಅಕ್ಕ ನಮಸ್ಕಾರ ಮಾಡ್ಲಿಕ್ಕೆ ಬಂದತ್ತ, ದೇವ್ರ ತೊಳೆ ಕಂಡು ಅತ್ತು. ಅದು ನಾನು ದೇವ್ರು ಬಾಳಿದ್ದು ಏನದು ಹೊತ್ತು ಕೇಳಿಲ್ಲತ್ತ. ನೋಡುವ ಈಜು ಬಂದು ಬಂದಾವು ಬಲ್ಲಾಡು ಹೋಗ್ಯಾವ ಅಂದತ್ತು. ಹೊಳಿಗೆ ಹೋದ ಒಗದ ಅರ್ಧ ತಾಯಿಂದತ್ತು. ಹಂಗೆ ಭಾಳ ಆತು ಒಳ್ಳೆಯದ ಜೀವ, ಭಾಳ ಆತು ಒಳ್ಳೆತೈತಿ. ಅದಕ್ಕೆಲ್ಲ ಮಕ್ಕಳು ಎದಕ್ಕೆ ಬಂದ ಅಂದ್ರೆ ಭಕ್ತಿ ಮಾರ್ಗ ಹೇಳಕ್ಕೆ ಬಂದೇವಿನ, ಇನ್ನೊಂದು ಏನೇನೇ ಮಾಡ್ತೀವಿ. ಒಬ್ಬಕ್ಕೆ ಎಮ್ಮೆ ಪೂಜೆ ಮಾಡಾಕತ್ತಿದ್ದತ್ತು. ಗೆಳತಿ ಬಂದು ಕೇಳಿದ್ದು, ಯಾಕೆ ಎಮ್ಮೆ ಯಾಕೆ ಪೂಜೆ ಮಾಡ್ತೀಯ, ಆಕಳ ಪೂಜೆ ಮಾಡೋದು ನಾವು ನೋಡಿವಿ, ನೀ ಎಮ್ಮೆ ಯಾಕೆ ಪೂಜೆ ಮಾಡ್ತೀಯ ಅಂತ ಕೇಳಿದ್ಲತ್ತ. ಯವ್ವ ಇದನ್ನ ಪಾಲಿನ ದೇವ್ರ ಯವ್ವ ಅಂದತ್ತ. ಯಾಕೆ ಏನೈತೆ ಅಂತ ಕೇಳಿಲ್ಲತ್ತ. ಏನಿಲ್ಲ, ಮೊನ್ನೆ ಮತ್ತೆ ಹಾಲಿಂಡ್ಲಾಕ ಹೋದು ಗುದ್ದು ತೆಳಗೆ ಹಾಕಿ ಕೊಂದ ಹೋಗಿತ್ತು ನಮ್ಮ ಅತ್ತಿನ. ನಿಮ್ಮ ಮಾವ ಬಿಡ್ದಾನೆ, ಮಾವ ಬಾದ್ರೆ ಆತೇವ ನಾನು ಎಮ್ಮಿನ ಕಟ್ಟಾಣಿ ಗುಂಡ್ರ ಅಂದ್ಲತ್ತ. ಹಂಗೆ ಪೂಜೆ ಮಾಡೋದು ಬೇರೆ. ಅದಕ್ಕೆ ನಾವು ಏನು ಮಾಡೋದು ಅಂದ್ರೆ ನಿಮಗೂ ಚಲೋ ಆಗಲಿ ನಮಗೂ ಚಲೋ ಆಗಲಿ. ನಾವು ಬಿಡು ಬಂದೀವಲ್ಲ, ಏನು ಮಾಡೋದು ನಿಮ್ಗೆಲ್ಲರಿಗೂ ಚಲೋ ಆಗಲಿ ನನಗೂ ಚಲೋ ಆಗಲಿ. ನಾನು ಒಬ್ಬಗೆ ಚಲೋ ಆಗಲಿ ಆಗೋದಿಲ್ಲ. ನಾವು ಮತ್ತೆ ಟೊಪ್ಪಿ ಹಾಕ್ಬೇಕಂದೀವಿ ಅವ್ರು ನಮ್ಗೆ ಹಾಕ್ಕಾರ. ಇನ್ನು ಕಣ್ಣ ನೋಡಕ್ಕೆ ಹೋಗಿದ್ರತ್ತ, ನೋಡಕ್ಕೆ ಹೋದಾಗ ಒಂದು ಹುಡುಗಿ ಕೈ ಇಲ್ಲತ್ತ. ಅದಕ್ಕೆ ಅದು ತುಂಬ ಹೊಚ್ಚಿ ನುಚ್ಚೋಡ್ಯಾಕೆ ಹಚ್ಚಿದ್ರತ್ತ, ಹಾಡ್ಕೋತ ನುಚ್ಚೋಡ್ಯಾಕೆ ಹಚ್ಚಿತ್ತು ಹುಡುಗಿ. ಅದು ಗಣ್ಣ ಕಣ್ಣವ್ರು ನೋಡಿ ಮಾಡ್ತಾಯಿದ್ರೆ ಹುಡುಗಿ ಅಂದ್ರತ್ತ, ಒಪ್ಕೊಂಡು ಬಂದ್ಬಿಟ್ರತ್ತ. ಹೊರ ನೋಡ್ಲಕ್ಕೆ ಹೋದ್ರತ್ತ, ಅವ್ನು ಕಾಲ ಇರ್ಲತ್ತ, ಅವ್ನು ಕಾಲ ಇರಲಿಲ್ಲತ್ತ. ಅದಕ್ಕೆ ಕೆರೆಯಾಗ ಎಮ್ಮೆ ತೊಳ್ಯಾಕತ್ತಿತ್ತರತ್ತ. ಒಡ್ಡಿನ ಕೂತು ನೋಡಿ ಇವ್ರು ಒಪ್ಕೊಂಡು ಬಂದ್ರತ್ತ. ಎತ್ಕೊಂಡ್ಬಂದು ಕಟ್ಟಿ ಮ್ಯಾಗ ಕುಣಿಸಿ ಲಗ್ನ ಮಾಡಿದ್ರತ್ತ. ಲಗ್ನ ಆದ್ರೆ ಹೆಣ್ಣು ಕಡೆ ಹೆಣ್ಮಕ್ಳಿಗೆ ಆನಂದ ಆತತ್ತ. ಆನಂದ ಆಗಿ ಗೆದ್ದೆವಲ್ಲತ್ತಿಗೆ ನಾವು ಗೆದ್ದೆವಲ್ಲತ್ತಿ ಹಾಡಾಕತ್ತಿದ್ರತ್ತ. ಅವ್ರು ಗಂಡು ಕಡೆ ಹೆಣ್ಮಕ್ಳು ಕೇಳಿದ್ರತ್ತ, ಹೆಣ್ಣು ಕಡೆ ಹೆಣ್ಮಕ್ಳು ಹಿಂಗೆ ಹಾಡಾಕತ್ಯಾರ ಅಂದ್ರತ್ತ. ಅಯ್ಯ ಅವ್ರಿಗೆ ಒಂದು ಕೈ ಇಲ್ಲತ್ತ, ಅದಕ್ಕೆ ಗೆದ್ದೆವತ್ತ ಹಾಡಾಕತ್ಯಾರ ಅಂದ್ರತ್ತ. ಅವ್ರು ಗಂಡು ಕಡೆ ಹೆಣ್ಮಕ್ಳು ಗೆದ್ದವರ ಬಬ್ಬಿ ಮೇಲೆ ಒದ್ದೆವಲ್ಲತ್ತಿಗೆ ಹಾಡಾಕತ್ತಿದ್ರತ್ತ. ಗಂಡು ಕಡೆ ಹೆಣ್ಮಕ್ಳು ಹಿಂಗೆ ಹಾಡಾಕತ್ಯಾರ ಅಂದ್ರತ್ತ. ಆ ಹುಡುಗನೊಂದು ಕಾಲಿಲ್ಲತ್ತ, ಅವು ಅದಕ್ಕೆ ಬಾಯಿ ಮ್ಯಾಗ ಒದ್ದನಂತ ಹಾಡ್ತಾರೆ ಬರೋಬ್ಬರಿ ಹತ್ತುವ. ನಾವು ಟೊಪ್ಪಿ ಹಾಕ್ಬೇಕಂದೀವಿ, ನಮಗೆ ಅವ್ರು ಹಾಕ್ಕಾರ. ಅದಕ್ಕೆ ಹೇಳ್ತಾರೆ ಆರೋಗ್ಯ ಸಂಪತ್ತು ಕಾಯ್ಕೋಬೇಕು. ಎಣ್ಣೆದ್ದು ಅರ್ಥ ಸಂಪತ್ತು, ಆ ಬಳಿಕ ಭಾವ ಸಂಪತ್ತು. ಆರೋಗ್ಯ ಚಲೋ ಇತ್ತು ಅಂದ್ರೆ ಎಷ್ಟೊತ್ತಿಗೆ ಊಟ, ಎಷ್ಟೊತ್ತಿಗೆ ಮಲಗೋದು, ಎಷ್ಟೊತ್ತಿಗೆ ಹೇಳೋದು, ಎಷ್ಟೊತ್ತಕ ಕೇಳ್ತೈತಿ, ಸ್ವಲ್ಪ ಗೊತ್ತಿರ್ಬೇಕು ಆರೋಗ್ಯದ ಬಗ್ಗೆ. ಆರೋಗ್ಯಕ್ಕೆ ಒಬ್ಬ ಒಳ್ಳೆಯ ಡಾಕ್ಟರ್ ಬೇಕು. ಆತ್ಮ ಜ್ಞಾನಕ್ಕೆ ಒಬ್ಬ ಚಲೋ ಗುರು ಬೇಕು, ತಿಳುವಳಿಕೆ ಹೇಳೋ ಗುರು ಬೇಕು. ತಿಳುವಳಿಕೆ ಸರಿಯಾಗಿ ಹೇಳಿದ ಅಂದ್ರೆ ನಮಗೆ ತಿಳಿತದ. ಮತ್ತು ಆರೋಗ್ಯದ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಟ್ಟ ಅಂದ್ರೆ ಅದು ನಮ್ಗೆ ಗೊತ್ತಾಗ್ತೈತಿ. ಮತ್ತು ಅವ್ನು ಡಾಕ್ಟ್ರ್ ಹೋಗೋಣ ಅಳ್ಳಾಕೈತಂದ್ರೆ ಏನು ಬಂದಿರಿ ಅಪ್ಪ ಅಯ್ಯೋ ಅಪ್ಪ ಅಳ್ಳಾಕೈತಂದ್ರೆ ಅವನಾಗ ನಮ್ಮನ್ನು ನೋಡ್ತಾನೆ. ಡಾಕ್ಟ್ರ್ ಚಲೋ ನಕ್ಕೋತ ರೋಗಿಗಳನ್ನ ಪ್ರೇಮ್ ಮಾಡ್ಬೇಕು. ಅವನು ರೋಗ ಇದ್ರೂ ರೋಗ ಕಾಣಬಾರ್ದು. ಏನು ಅನ್ಬೇಕು, ನಿನಗೇನಾಯಿತು, ಇಲ್ಲಿಗೆ ಆಯ್ತು ನನಗೆ ಹಿಂಗೆ ಅನ್ಬೇಕು. ಹಂಗೆ ಅನ್ನಂಗಿಲ್ಲ. ಇದ್ರಾಗ ನೀನು ಉಳಿತೀಯಪ್ಪ, ಉಳುವ ಜಳ ಆಯ್ತಂದ್ರೆ ಅದೇ ಉಳಿತೈತಿ. ಒಂದು ರೋಗಿ ಬಂದು ಹೇಳ್ತತ್ತ, ನನಗೆ ಚುಚ್ಚು ಮುದ್ದು ಅಂದ್ರೆ ಪ್ರಾಣ ಹೋದಂಗೆ ಆಗ್ತೈತಿ, ಗುಳಿಗೆ ಅಂದ್ರೆ ಆಗೇ ಬರಂಗಿಲ್ಲ ನನಗೆ.
ಆಗ ನಂದ್ರೆ ಹೊಟ್ಟೆ ಆಪ್ರೇಷನ್ ಐತಿ, ಅದು ನೋಡಿ ಸಂಬಳ ಚೆನ್ನಾಗಿ ಮಾಡಂದತ್ತ. ನೀನು ನಾನು ಸಂಬಳಬೇಕಂದತ್ತ. ಯಾಕಂದತ್ತ, ನಾನು ನಿನ್ನ ಮ್ಯಾಗ ಕಡಿಯಾವ ಈಗ ನಾನು ಟೇಬಲ್ ಮ್ಯಾಗ ಹಾಕಿದತ್ತ. ಹಾಕಿದ ಹೂವಿನಾರ ತಂದು ಊಟಕ್ಕೆ ಹಾಕಿದತ್ತ. ಅದು ಹೂವಿಗೆ ಕೇಳ್ತಿ, ಯಾಕೆ ಅದು ಹೂವಿನಾರ ಆತತ್ ಕೇಳಿತತ್ತ. ನೋಡು ಆಪ್ರೇಷನ್ ಬರೋಬ್ಬರಿ ಆಯ್ತು, ನಾ ಹಾಕೋತಾನ, ಹೋದಿಂದ ನಿನಗೆ ಹಾಕ್ತಾನಂದ. ಅದು ಹೆಂಗೆ ಉಳಿತಿದ್ದ ಅವಾಗ ಹಾರ್ಟಾಗಿ ಕರೆಕ್ಟ್ ಆಗತ್ತ. ಅವ್ರು ಡಾಕ್ಟರ್ ಅಂತಾರೆ ಏನ್ರಿ. ಒಬ್ಬ ಡಾಕ್ಟ್ರ್ ಹುಡುಗ ಮುಂಜಾನೆ ವಾಕಿಂಗ್ ಹೋದಾಗ ಡಾಕ್ಟ್ರು ವಾಕಿಂಗ್ ಹೋಗಿದ್ರತ್ತ. ಹುಡುಗ ಬತ್ತತ್ತಿದ್ರಿಗೆ, ಏನೋ ನಿಮ್ಮ ಅಪ್ಪಗೆ ನಮ್ಮ ದವಾಖಾನೆ ಹೋದ ಆರಾಮಾಗೈತಿ, ಈಗ ಆರಾಮಾಗೈತಿ ಹೆಂಗೈತಿ ಅಂದತ್ತ. ಆರಾಮಾಗೈತಿ ರೀ, ಆರಾಮಾಗಿತ್ತು ರೀ, ನಿಮ್ಮ ದವಾಖಾನೆ ಬರ್ತಕ್ಕ ನಿಮ್ಮ ಬಿಲ್ ಕೇಳಿ ಹಾರ್ಟಾಗಿ ಹತ್ತು ಹೋತ್ರಿ ಅಂದತ್ತ. ಅಂದ್ರೆ ಡಾಕ್ಟ್ರ್ ಅಂತಾರೆ. ಡಾಕ್ಟ್ರನ್ನ ಹೆಂಗಿರ್ಬೇಕು, ಹಣ ಕಿಸಕ್ಕೆ ಪಾಕೆಟ್ ಕಾಣಬಾರ್ದು, ರೋಗ ಕಾಣಬೇಕು. ಗುರುಗಳಿಗೆ ಏನು ಕಾಣಬೇಕು, ಅಜ್ಞಾನ ತೆಗಿಬೇಕು, ಜ್ಞಾನವನ್ನು ಹಾಕಬೇಕು. ಅವ್ನು ಗುರು ಹಂಗೆ ಕೊಟ್ಟ ಗುರು. ಅದಕ್ಕೆ ಹೇಳ್ತಾರೆ ಭಗವದ್ಗೀತಾದಾಗ, ನಾ ಯಾವ ಗುರುವಿನ ಕಡೆ ಹೋಗಿ ಅಂತ ಕೇಳ್ತಾನೆ. ನಾವು ಯಾಕಡೆ ಹೋಗ್ಬೇಕು, ಯಾರು ನಮ್ಮ ತಾಪವನ್ನು ಕಳೀತಾರೆ, ತಾಪ ಕಳೆಯವ್ರು ಬೇಕಲ್ಲ. ತಾಪ ಹಾಕೋರು ಇದ್ರಂದ್ರೆ ಏನೋ ಒಬ್ಬ ಲಾಟ್ರಿ ಹತ್ತಿತ್ತ. ಲಾಟ್ರಿ ಹತ್ತ ನಾವು ಗರೇ ಅದು ಇತ್ತತ್ತು, ಹಾಟಿಂದ ಸೆಕ ಇತ್ತತ್ತು. ಆಕೆ ಆಕಿ ಗಂಡನೂ ಉಳಿಬೇಕು, ಹಣನೂ ಬೇಕತ್ತೆ. ಮಠಕ್ಕೆ ಬಂದತ್ತು. ಮಠಕ್ಕೆ ಒಂದು ಗುರುಗಳು, ನನ್ನ ಗಂಡಗೆ ಲಾಟ್ರಿ ಹತ್ತೈತಿ ಹತ್ತಿರಾಕ, ಯಾಕೆ ನನಗೆ ರೊಕ್ಕನೂ ಬೇಕು, ನಮ್ಗೆ ಹಣನೂ ಉಳಿಬೇಕು, ಗಂಡನೂ ಬೇಕು, ಹಂಗೆ ಹೇಳ್ರಿ ಅಂದತ್ತು. ಕರ್ಕೊಂಬ ಮಠಕ್ಕೆ ಅಂದ್ರತ್ತು. ಮಠಕ್ಕೆ ಬಂದತ್ತು. ಇವ್ಗಳು ಕೂತ್ರತ್ತು. ಏನೋ ಲಾಟ್ರಿ ತಿಕ್ಕಿನ ತೆಗೆದಿತ್ತಲ್ಲ ಅಂದ್ರತ್ತು. ಹೌದು ರೀ ಗುರುಗಳ ತೆಗೆದನ್ ರೀ ಅಂದತ್ತು. ಏನಪ್ಪ ಒಂದು ಹಾಕತ್ತೀನಿ ಏನು ಮಾಡ್ತೀವೋ ಅಂದತ್ತು. ಏನು ರೀ ಕೊಡ್ತೋದು ಏನೈತಿ ಎಲ್ಲ ಕೊಟ್ಟು ತಣ್ಣ ಕುಂಡ್ತೀನಿ ರೀ ಅಂದತ್ತು. ಏನು ಹೇಳಕ್ಕೆ ಹುಡುಗಿಲ್ಲ. 5 ಲಕ್ಷ ಐತಂದ್ರೆ ಅಂದತ್ತು. 5 ಲಕ್ಷ ಐತಿ ಒಂದು ತೋಟ ತೊಗೊಂಡು ಹೊಲ ಮಾಡ್ಕೊಂಡು ಆರಾಮ ತೋಟದಾಗಿರ್ತಾನೆ ರೀ ಅಂದತ್ತು. ಹೇಳಕ್ಕೆ ಬರೋದಿಲ್ಲ, ಬಾಗಿ ಜೊತೆ ಬಂದ ಬರ್ತಾಳೆ, 10 ಲಕ್ಷ ಬತ್ತಂದ್ರೆ ಅಂದತ್ತು. 5 ಲಕ್ಷ ನಿಮ್ಗೆ ಕೊಡ್ತೀನಿ ರೀ ಅಂದತ್ತು. ಹಾಂ, ಅದು ಗುರುಗೆ ಹಾಟ್ ಆತತ್ತು. ಹಂಗಾದ್ರೆ ಗತಿ ಹಂಗೆ ಗುರು ಏನಿರಬೇಕು ಅಂದ್ರೆ ಜ್ಞಾನದ ಕಣ್ಣು ಇರ್ಬೇಕು. ಅವಾಗೇನು ಕಾಣಬೇಕು, ಜ್ಞಾನವೇ ಕಾಣಬೇಕು. ನಮ್ಮನ್ನೇನಿರ್ಬೇಕು, ಭಕ್ತಿ ಏನಿರ್ಬೇಕು, ಪ್ರೇಮ ಇರ್ಬೇಕು, ಭಕ್ತಿ ಇರ್ಬೇಕು. ಭಕ್ತಿ ಅಂದ್ರೆ ನಮ್ಮದು ಬೇರೆ. ಭಕ್ತಿ ಅಂದ್ರೆ ಏನು, ನಮಗೆ ಲಾಭ ಆಗ್ತಿತ್ತು ಅಂದ್ರೆ ಭಕ್ತಿ ಅದು ಅಲ್ಲ. ಭಕ್ತಿ ಅಂದ್ರೆ ಕೊಡ್ತಿರ್ತೈತಿ, ಬೇಡಂಗಿಲ್ಲ. ಒಬ್ಬ ಹನುಮಂತೇವ್ರಿಗೆ ಹೋದತ್ತು. ಹೋಗಿ ಒಂದು ಊದಿನ ಕಡೆ ಹೆಚ್ಚಿ ಬೆಳಗ್ಗೆ ಹೇಳಿದತ್ತು, ಹನುಮಂತ ದೇವರ ನಾನು ಲಗ್ನ ಆಗಬೇಕು ಇಚ್ಛೆ ಐತಿ, ನಿನ್ನ ಗುಡಿಗೆ ಭಾಳ ಒಂದು ಹೆಣ್ಮಕ್ಳು ಬರ್ತಾರೆ, ಒಬ್ಬ ಚಂದಂತ ಹೆಣ್ಮಕ್ಳನ್ನ ತೆಳ್ಳಗ ಎತ್ತರ ಇದ್ದು ಒಂದು ಕನ್ಯಾ ನೋಡಂದತ್ತು. ಹನುಮಂತ ದೇವ್ರಂತ ಆಟ ಚಂದ ನಾನು ಹಾಕಲಿ ನಿನಗೆ ಯಾಕೆ ಕೊಡಲಿ ಅಂದತ್ತು. ಮತ್ತು ಹಂಗೆ ಅವನ ಗಂಟು ಬಿದ್ದ ಗತಿ ಹಂಗೆ. ದೇವ್ರನ್ನ ಬೆನ್ನು ಹತ್ತಿದ್ರೆ ಮುಂದೆ ಗತಿ ಹಂಗೆ. ಅದಕ್ಕೆಲ್ಲ ದೇವ್ರ ಬರೀ ಬೇಡುವ ಅದಾವು. ಅದಕ್ಕೆ ಗುರು ಏನಿರಬೇಕು ಅಂದ್ರೆ ಜ್ಞಾನವೇ ಅವನ ಕಣ್ಣಿಗೆ ಕಾಣಬೇಕು. ಅಜ್ಞಾನ ತೆಗೆದು ಹಾಕುವಂಥ ಗುರು ಇದ್ದ ಅಂದ್ರೆ ನಮಗೇನಾಗ್ತದೆ, ಮುಕ್ತಿ ಆಗ್ತದೆ. ಇಂಥ ಗುರುಗಳು ಇರ್ಬೇಕು. ನಿಮ್ಮ ಗುರುಗಳು ಭಾಳ ಜ್ಞಾನಿಗಳದಾರ, ಮತ್ತು ಭಾಳ ಅಧ್ಯಯನ ಮಾಡಿದವ್ರು ಅದಾರ, ಮತ್ತು ನೋಡ್ಲಿಕ್ಕೂ ಚಂದದಾರ, ಕೆಂಪು ನಮ್ಗತೆ ಇಲ್ಲ, ಕೆಂಪದಾರ. ಹಾಗಾಗಿ ನೋಡಿ ಸುಂದರ ಚಂದ ಗುರುಗಳು ಮಾಡ್ಕೊಂಡ್ರಿ. ಮತ್ತು ತುರಾ ಬರೋಕ್ಕೆ ಕಾರ್ಯಕ್ರಮ ಇಟ್ಕೊಂಡ್ರಿ. ನಾವು ಅರ್ಧ ಅದ್ರಾಗ ಮಾಡಿಲ್ಲ, ತುರಾ ಅರ್ಧ ಅವ್ರಿಗೆ ಕೂಡ ಅರ್ಧ ನನಗೆ ಮಾಡಿ. ಅದಕ್ಕೆ ಏನು ಗುರುಗಳು ಸಿಕ್ಕಾರು ಅಂದ್ರೆ ಅದು ಪುಣ್ಯ ಬೇಕಾದ. ಎಲ್ಲರಿಗೆ ಗಂಡ ಚಲೋ ಸಿಗ್ತದೆ, ಎಲ್ಲರೂ ಚಲೋ ಸಿಗ್ತಾವ. ಚಲೋ ಕುಡಿಲಾಕ ತಿರ್ಲಾಕ ಬರಲಿಲ್ಲ. ಎಲ್ಲರೂ ಬರೋದು ಅದಕ್ಕೆ ಒಂದು 5ಕ್ಕೆ ಎದಕ್ಕೆ ಬರ್ತಾರೆ, ಹಣ ಗಳಿಕೆ ಮಾಡಿ ಕೋಟಿಗಟ್ಟಲೆ ಮಾಡಿ ಭಾಳ ಮಾಡಿ ಇಟ್ಟು ಓಡಕ್ಕೆ ಬರ್ತಾರೆ. ಇನ್ನು ಕೆಲವು ಜನ ಒಂದಲ್ಲ 100 ಲಗ್ನ ಆಗಿ ಆರಾಮ ಇರ್ಬೇಕಂತ ಬರ್ತಾರೆ. ಆ ಬಳಿಕ ಭೂಮಿ ಭಾಳ ಮಾಡಿ ರಾಜ್ಯ ಗೆದ್ದು ಬಾಟ ಭೂಮಿ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲ ಕುಡಿಯೋ ಕಡೆ ಬಂದಿರ್ತಾರೆ, ತಿರ್ಲಾ ಕಡೆ ಬಂದಿರ್ತಾರೆ. ಬಡ್ದ ಒಂದು 5ಕ್ಕೆ ಅಲ್ಲಮ್ಮ ಪ್ರಭು ಅದಕ್ಕೆ ಬರಲಿಲ್ಲ, ಭಕ್ತಿ ಮಾರ್ಗ ಹೇಳಕ್ಕೆ ಬಂದ. ಜ್ಞಾನ ಎದಕ್ಕೆ ಬರ್ತಾರೆ ಜ್ಞಾನಿಗಳು? ಜ್ಞಾನವನ್ನು ಹೇಳಿ ಭಕ್ತಿ ಮಾರ್ಗವನ್ನು ತುಂಬಿ ದಾರಿ ತೋರ್ಸಕ್ಕೆ ನಮಗೆ ಬರ್ತಾರೆ. ಈಗ ಮನೆ ಬಂದ್ರೆ ಸಿದ್ದೇಶ್ವರ ಅಪ್ಪಗಳು ಬಂದ್ರೆ 60-65 ವಯಸ್ಸು ತನಕ ಬಿಟ್ಟು ಬಿಡಾದ ಪ್ರವಚನ ಮಾಡಿದ್ರು, ಟೈಮ್ ಫ್ರೀ ಮಾಡಿದ್ರು. ಮತ್ತು ಏನು ಕೊಟ್ಟರು ಅಂದ್ರೆ ಭಾಳಷ್ಟು ಜ್ಞಾನವನ್ನು ಕೊಟ್ಟು ಹೋದ್ರು. ಎಷ್ಟು ಕೊಟ್ಟು ಹೋದ್ರು ಅಂದ್ರೆ ಉಂಡವನ ಪವಿತ್ರ. ಆಗ ಜ್ಞಾನ ಏನು ಮಾಡ್ತಾರೆ, ಕೊಟ್ಟೋದ ಹೋಗ್ತಾರೆ. ಎಲ್ಲ ಎದಕ್ಕೆ ಬರ್ತಾರೆ,
ಜ್ಞಾನ ಎದಕ್ಕೆ ಬರ್ತಾರ? ಜ್ಞಾನ ಕೊಡ್ಲಾಕ ಬರ್ತಾರ. ನಾವು ಎದಕ್ಕೆ ಬರ್ತೀವಿ? ಇವು ಇದಕ್ಕೆ ನಾವು ಬಂದಿರ್ತೀವಿ. ಒಂದಿನ ಒಂದು ಕಡೆ ಬಂದಿರ್ತೀವಿ. ಯಾಕೆ ಮದುವೆ ಮೈಂದಿಲ್ಲ? ಇದಕ್ಕೆ ಮಂದಿ ಯಾಕೆ ಬಂದ್ವಿ? ಯಾಕೆ ಮಂದಿ ಹೇಳ್ತಾಳೆ, ಹಣ್ಣು ಹರಿದ ಬಳಿಕ ಅದು ನಾರು ತರಿದಡಿಯೇನು, ಮಣ್ಣು ಬಿಟ್ಟು ಬಳಿಕ ಅದು ನಾರು ಬಿತ್ತಿದಡಿಯೇನು, ಹೆಣ್ಣು ಬಿಟ್ಟು ಬಳಿಕ ಆಕೆ ನಾರು ಕುಡಿದಡಿಯೇನು, ಚೆನ್ನ ಮಲ್ಲಿಕಾನು ಒಡೆದ ಕಾಯ ನಾಯಿ ತಿಂದರೇನು, ನೀರ ಕುಡಿದರೇನು. ಒಡೆದ್ಬೇಕು ಮುಗೀತಾರೆ. ಕೆನಕ್ಕೆ ಆಯ್ತು, ಮುಗೀತು. ಏನಾಯ್ತು? ಪತ್ತೊಳಿ ಊಟಕ್ಕೆ ಕೊಡ್ತಾರೆ. ಪತ್ತೊಳಿ ಊಟ ಮಾಡ್ತೀವಿ, ತಿಪ್ಪಿಗೆ ಹಾಕ್ತೀವಿ. ಯಾಕೆ ಊಟ ಮಾಡ್ಕೊತ ಮೊದಲು ಹಾಕ್ತೀವ? ಇಲ್ಲ, ಊಟಕ್ಕಿಂತ ಮೊದಲು ಹಾಕಬಾರ್ದು. ಮತ್ತು ಊಟನ ಹಾಕ್ಬೇಕು ತಿಪ್ಪ್ಯಾಗ. ಮೊದಲು ಪತ್ತೊಳಿ ತಿಪ್ಪ್ಯಾಗ ಹೋಗಿ ಊಟ ಮಾಡೋದು. ಮೊದಲು ಪತ್ತೊಳಿ ತೊಗೋಬೇಕು, ಊಟ ಮಾಡಬೇಕು, ತಿಪ್ಪಿಗೆ ಚೆಲ್ಲಬೇಕು. ಹಂಗೆ ಚೆನ್ನ ಮಲ್ಲಿಕಾನು ಒಳದ ಬಳಕ ಇದು ನಾಯಿ ತಿಂದ್ರೆ ಏನು, ನೀರು ಕುಡಿದ್ರೆ ಏನು. ದೇವಿಗೆ ಅಟ್ಟು ಯಾಕೆ ಅಭಿಮಾನ? ಹಣ್ಣು ಹರಿದು ನಾವು ತಿಂದೀವಿ, ಹೊಟ್ಟೆ ಹಾಕದೈತೆ, ಒಂದೆರಡು ಹಣ್ಣು ತಿಂದೀವಿ, ನಾವು ತಿಂದು ಹೊಂಟೀವಿ. ಮತ್ತು ತಿಂದಿಂದ ಆಬಳಕ ಹಣ್ಣು ಯಾರು ಏರ್ಯಾರ ಗಿಡ, ಮತ್ತು ಯಾರು ಹರಿದ್ರು? ನಮ್ಗೆ ಯಾಕೆ? ನಾವು ಹಣ್ಣು ತಿಂದೀವಿ, ಮುಗೀತು. ಹೊಲ ಮಾರೀವಿ, ಅವ್ರು ಏನು ಬಿತ್ತಾರು, ಹೆಂಗೆ ಬಿತ್ತಾರು, ಏನು ಬಿತ್ತಾರು, ಎಟ್ಟೆಟ್ಟು ಬತ್ತು, ಮಾರೇ ಬಿಟ್ಟಿವಿ. ಅದು ಹೊಲ, ಆ ಹೊಲ ತೊಗೊಂಡು ಏನು ಮಾಡೋದು? ಮಾರೀವಿ, ಮುಗೀತು. ಹೆಣ್ಣು ಬಿಟ್ಟು ಬಳಿಕ ನಾವು ಲಗ್ನ ಅವತ್ತು ಒಳ್ಳೆದು ಬಿಟ್ಟಿವಿ. ಅವ್ರು ಮತ್ತೊಬ್ಬನ ಆಗಿ ಹಾಡ್ರು. ಆ ಬಳಿಕ ಆ ಕೆಟ್ಟು ಹಾಡಿದ್ಲು, ಈ ಹಂಗದಾಳ, ಈ ಹೆಣ್ಣು ಯಾವ ಗಂಡ ಯಾವ ತೊಗೊಂಡು ಏನು ಮಾಡೋದು? ಬಿಟ್ಟೈತಿ, ಮುಗಿದು ಹೋತು. ಅದಕ್ಕೆ ಚೆನ್ನ ಮಲ್ಲಿಕಾನು ಅರಿದ ಬಳಿಕ ನಾಯಿ ತಿಂದರೇನು, ನೀರ ಕುಡಿದಡೇನು ತಿಳ್ಕೊಂಡ ಬಳಿಕ ಏನು ದೇಕ್ ಯಾಕೆ ಕಟ್ಟ ಬೆಲೆ? ಏನು ಮಾಡ್ತಾರೆ? ಗದಿ ಕಟ್ಕೋತಾರ, ಮೂರ್ತಿ ಮಾಡ್ಕೋತಾರ. ಆತ್ಮದೇವಿ ಎಲ್ಲಿ ಮೂರ್ತಿಗಳಿಲ್ಲ, ದೇವಿ ಇದು ಇಲ್ಲ, ಎಲ್ಲಿಲ್ಲ, ಗದ್ದಿಗಿಲ್ಲ. ಅಲ್ಲಿ ನಮ್ಮ ಪ್ರಭುಂದು ಗದ್ದಿಗಿಲ್ಲ. ಮನೆ ಸಿದ್ದೇಶ್ವರ ಪ್ರಭುತ್ರು ಏನೂ ಬೇಡತ್ತ ಹೋದ್ರು, ಏನೊಂದು ಮಾಡಬೇಡತ್ತ ಹೇಳಿದರು. ಗಪ್ ಕೂತಿದ್ರು, ಬೇಕಾದಾಗ್ತಿತ್ತು. ಅದಕ್ಕೆ ಅವ್ರು ಹೈಕೋರ್ಟಿಗೆ ಹೋಗಿ ಅದನ್ನೆಲ್ಲ ಕೈ ಮಾಡಿ ಏನೇನು ಬೇಡತ್ತ ಹೋದ್ರು. ಮತ್ತು ಬೇಡನೂ ಬೇಕು, ಗದ್ದಿಗೆ ಬೇಕು. ಒಂದು ಗದ್ದಿಗೆ ಎರಡು ಗದ್ದಿಗೆ ಇದ್ರೆ ಸಾಕಲ್ಲ.